ಇವತ್ತು ಬೆಳಗ್ಗೆ ಕೆಂಪೇಗೌಡ ಜಯಂತಿ ದಿನ ನಮ್ಮ ಅಪ್ಪನ ಕೈಲಿ ಬಸ್ ಸ್ಟ್ಯಾಂಡ್ ತನಕ ಡ್ರಾಪ್ ಹಾಕಿಸ್ಕೊಂಡು ರಾಮನಗರದಲ್ಲಿ ಆ ಕಡೆ ಈ ಕಡೆ ನೋಡ್ಕೊಂಡು ಅಪರೂಪಕ್ಕೆ ಬಸ್ ನ ವೇಟ್ ಮಾಡ್ತಾ ನಿಂತಿದ್ದೆ. ಬಸ್ ಹತ್ತಿದ್ರೆ ಇಲ್ಲಿ ಯಾರೋ ಸೈಡ್ ಇಂದ ಸೇಮ್ ನರೇಂದ್ರ ಮೋದಿ ತರ ಕಾಣಿಸ್ತಾ ಇದ್ರು. ಆದ್ರೂ ನನಗನ್ಸಿದ್ದು ಸೇಮ್ ಬಟ್ ಡಿಫರೆಂಟ್. ಇದ್ರ ಮಧ್ಯೆ ಇವತ್ತು ಬೇಗನೆ ಕಾಲೇಜ್ಗೆ ಬಂದೆ. ಬೇಗ ಕಾಲೇಜ್ಗೆ ಯಾಕಪ್ಪ ಬಂದೆ ಅಂದ್ರೆ ಇವತ್ತು ನಮ್ ಕಾಲೇಜಲ್ಲಿ ಕಾನ್ಫರೆನ್ಸ್ ಇತ್ತು. ಅದೇ ನಮ್ಮ BCP PP Con 2K25. ಇಲ್ಲಿಗೆ ಬಂದು ಹಾಗೆ ಹೋಗಿ ಒಂದ್ ರೌಂಡ್ ಟಿಫನ್ ಮಾಡ್ಕೊಂಡು ಬ್ಯಾಗ್ ಇಸ್ಕೊಂಡ್ ಬಂದೆ. ಬ್ಯಾಗ್ ಇಸ್ಕೊಂಡ್ವಿ. ಬ್ಯಾಗ್ ಮೇಲೆ ಇದ್ದ ಲೋಗನು ಕಿತ್ತಾಕ್ಬಿಟ್ವಿ. ಇವರಂತೂ ನಿಧಾನ ಕೀಳ್ತಾ ಇದ್ರು. ಇದ್ರ ಮಧ್ಯೆ ಕೊನೆಗೂ ಇನಾಗ್ರಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು. ನಾವುಗಳು ಲೈನಲ್ಲಿ ಸೈಲೆಂಟ್ ಆಗಿ ನಿಂತಿದ್ವಿ. ಒಂದ್ ಸೆಷನ್ ಆದ ತಕ್ಷಣ ನಾವು ಹೋಗಿದ್ದೆ ಊಟಕ್ಕೆ. ಇವರೆಲ್ಲ ಆರಾಮಾಗಿ ಊಟ ಮಾಡ್ತಾ ಇದ್ರು. ಹಿಂದೆ ನೋಡಿದ್ರೆ ನಮ್ ಜೂನಿಯರ್ಸು ನಮ್ಗಿಂತ ಫಸ್ಟೇ ಊಟ ಮಾಡ್ಕೊಂಡು ಕೂತಿದ್ರು. ಯಾಕೆ ಜನರೇ ಆ ಲೈನಲ್ಲಿ ನಿಂತ್ಕೊಂಡೆ ಸ್ವಾತಿನ ರೇಗಿಸ್ಕೊಂಡು ನಿಂತಿದ್ದೆ. ದಿವ್ಯ ಸ್ಪಂದನನು ಮೀರ್ಸ್ ತಳ್ಕೊಂಡ್ಲ ಇವಳು. ಇವನು ತಟ್ಟೆ ಮುಚ್ಕೊಂಡು ಓಡಾಡ್ತಾನೆ. ತಟ್ ನನ್ನ ಮಗ ಕಾಮಿ ಕಣ್ಣಂಗ್ ಕಾಣಿಸ್ತೀಯ ಒಳ್ಳೆ ಕಾಮುಕ. ಅದ್ರ ಮಧ್ಯ ಪ್ಲೇಟ್ ತುಂಬಾ ಊಟ ಹಾಕ್ಸ್ಕೊಂಡು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ದಿವ್ಯಾ ಅವ್ರೆ ತಿನ್ನಿ ಸುಮ್ನೆ. ಊಟ ಎಲ್ಲ ಆದ್ಮೇಲೆ ಪೋಸ್ಟರ್ ಪ್ರೆಸೆಂಟೇಶನ್ ಇತ್ತು. ಒಬ್ಬೊಬ್ಬರಾಗೆ ಎಲ್ಲ ಪೋಸ್ಟರ್ ನಾವು ಪ್ರೆಸೆಂಟ್ ಮಾಡಿದ್ವಿ. ಅದಾದ್ಮೇಲೆ ಊಹೆನೆ ಮಾಡ್ಕೊಳ್ದೆ ಇದ್ದಂತ ಕಲ್ಚರಲ್ ಸ್ಟಾರ್ಟ್ ಆಯ್ತು. ಯಾಕೆ ಹಿಂಗ್ ತಿರುಗ್ತಾವ್ರೆ? ಎಲ್ಲ ಮುಗಿಯಷ್ಟರಲ್ಲಿ 6:20 ಆಗಿತ್ತು. ನಾವು ಹೊರಟ್ವಿ. ಹಾಗೆ ಆಂಟಿ ಹತ್ರ ಬ್ಯಾಗ್ ಕೊಟ್ಟಿದ್ದೆ. ಬ್ಯಾಗ್ ಇಸ್ಕೊಳಕ್ ಬಂದೆ. ಕೊಡಿ ಬ್ಯಾಗು. ಟೈಮ್ ಆಗೋಯ್ತು ಕೊಡಿ. ಮನೆಗೆ ಹೋಯ್ತೀನಿ ಈಗ. ತಿಂಡಿ ಏನು ಇಲ್ಲ ಅಲ್ಲಿ. ದುಡ್ಡೇ ಇಲ್ಲ. ಇವತ್ತಿಗಿಷ್ಟೇ.